ತಗೊಳ್ಳಿ ಎಲ್ಲರೂ. ಅಯ್ಯೋ ಗಲಾಟೆ ಮಾಡ್ಬೇಡ್ರು. ನೀವೆಲ್ಲ ರೆಡಿಯಾಗಿ ಚಪ್ಪಾಳೆ ತಟ್ಟೋದಕ್ಕೆ ಒಳ್ಳೆ ಸಿನಿಮಾವನ್ನು ತೋರಿಸುವೇನು? ಅಣ್ಣ ಅದ್ರಲ್ಲಿ ಏನ್ ಅಡಗಿದೆ ಅಣ್ಣ? ನನ್ನ ತಮ್ಮ ಮದುವೆಯಲ್ಲಿ ಮದುಮಗನಾಗಿ ಮೆರೆದ ಅಂದ ಚಂದಗಳು, ನನ್ನ ನಾದಿನಿ ನಾಚಿಕೆಯಿಂದ ನಲಿದ ನಲಿವುಗಳು, ಶಾಸ್ತ್ರಗಳು, ಮಂತ್ರಗಳು, ಹಾಡುಗಳು, ಅಲಂಕಾರಗಳು. ಎಷ್ಟು ಸೂಪರ್ ಆಗಿ ತೆಗ್ದಿದ ನಮ್ ತಮ್ಮ ರಾಮು ಅಂತ ತೋರ್ಸಣ್ಣ. ಈರಯ್ಯ ತೋರಿಸ್ತೇನೆ. ಅಣ್ಣ ಆನ್ ಮಾಡೋಣ. ಶುರು ಮಾಡುವ. ಎಲ್ರು ಬಂದಾಯ್ತಲ್ಲ? ಟಟ್ಟಾಡ. ಬೇಡ. ಇದೇನಿದು? ಶಶಿ ಚಿಕ್ಕಪ್ಪನ್ ಮದ್ವೆದೇ ಬರ್ತಾ ಇಲ್ಲ? ಅಯ್ಯೋ ಹೌದಲ್ವಾ? ನಾವ್ಯಾರು ಕಾಣ್ತಾನೆ ಇಲ್ಲ, ಬೇರೆ ಹುಡುಗಿನೇ ಕಾಣ್ತಾ ಇದ್ದಾಳೆ. ಅಯ್ಯೋ ರಾಮ, ಇದೇನಿದು? ಒಳ್ಳೆ ಸೀರಿಯಲ್ ತರ ಯಾವ್ದೋ ಹುಡುಗಿನೇ ಬರ್ತಾ ಇದ್ದಾಳೆ. ರೀ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋಣ. ಹೌದು ಬಾವಾ. ಅಯ್ಯೋ, ಮದುವೆ ಶಾಸ್ತ್ರನ ಡೀಟೇಲ್ ಆಗಿ ತೆಗಿಯೋ ಅಂತಂದ್ರೆ ಆ ಹುಡುಗಿನ ಡೀಟೇಲ್ ಆಗಿ ತೆಗೆದಿದ್ದಾನೆ. ಎಲ್ಲವನು ಅವನೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣ, ಅವನು ಎಲ್ಲಿದ್ದಾನೆ ಹುಡುಕಿ 4 ಬಾರಿಸ್ಬೇಕು. ನಡ್ರಿ ಹೋಣ. ರಾಮು, ರಾಮು, ಏನಾ? ಏನಾಯ್ತು? ಮಾತಾಡೋ. ಅವನೆಲ್ಲ ಮಾತಾಡ್ತಾನೆ. ಎಲ್ರು ಸೇರ್ಕೊಂಡು ಓದಿತೀವಿ ಅಂತ ಅಳ್ತಾ ಇದ್ದಾನೆ. ಹೆದರ್ಕೋಬೇಡ, ಏನಾಯ್ತು ಅಂತ ಹೇಳು. ಅದೇನೂ ಅಲ್ಲ. ಮತ್ತಿನ್ಯಾಕೆ? ಅವನ್ ಮನಸ್ಸಿನಲ್ಲಿ ಏನಿದೆಯೋ ಅದು ಕ್ಯಾಸೆಟ್ ಅಲ್ಲಿ ಬಂದಿದೆ. ಅಂದ್ರೆ ರಾಮು ಆ ಹುಡುಗಿನ ಪ್ರೀತಿಸ್ತಾ ಇದ್ದಾರೆ. ಹೇಳೋ. ಪ್ರೀತಿಸಿದ್ರೆ ಕಣ್ಣೀರ್ ಯಾಕೋ? ಆ ಪ್ರೀತಿ ಫಲಿಸಲ್ಲ ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ. ಯಾಕೆ ಸಾಧ್ಯ ಇಲ್ಲ? ಆ ಹುಡುಗಿಗೆ 4 ಜನ ಅಣ್ಣಂದಿರಿದ್ದಾರೆ. ಅವ್ರು ಮಾಮೂಲಿ ಮನುಷ್ಯರಲ್ಲ, ನರ ರೂಪದ ರಾಕ್ಷಸರು. ಸಾವಿತ್ರಿ ಆ ರಾಕ್ಷಸರ ಕಥೆ ಹೇಳಿದ ಕೇಳಿದ್ಮೇಲೆ ಆ ಹುಡುಗಿನ ಮರ್ತೋಗೋದು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ. ಅವ್ರ ರಾಕ್ಷಸರಾದ್ರೆ ನಾವು ಮನುಷ್ಯರು. ರಾಮ, ಅದೇ ಹುಡುಗಿ ಜೊತೆ ನಿನಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೀನಿ. ಯಾರೇನ್ ಮಾಡ್ತಾರೋ ನಾನ್ ನೋಡ್ಕೋತೀನಿ. ಏನ್ ಮಾಡ್ತಾರೆ? ಮದ್ವೆ ಮಾಡ್ತಾರೆ. ನಡೀರಿ, ಎಲ್ರು ಹೋಗೋಣ. ನಿಂತ್ಕೊಳ್ಳಿ.
ಹೊಡೆದು ಹೊತ್ಕೊಂಬರೋಕ್ಕೆ ಮದುವೆ ಅನ್ನೋದು ಯುದ್ಧ ಅಲ್ಲ, ಹಬ್ಬ, ರಕ್ತಪಾತ ಅಲ್ಲ, ಓಕುಳಿ. ಅದು ಯಾವುದೇ ಕಾರಣಕ್ಕೂ ವಿಷಗಳಿಗೆ ಆಗ್ಬಾರ್ದು, ಅಮೃತಗಳಿಗೆ ಆಗ್ಬೇಕು. ಅಣ್ಣ, ಆಸ್ತಿ ಆಸೆಗೋಸ್ಕರ ತಮ್ಮ ಸ್ವಂತ ತಂಗಿ ಬಾಳನ್ನೇ ಹಾಳು ಮಾಡ್ತಿರೋ ಆ ರಾಕ್ಷಸರಿಗೆ ಶಾಂತಿ ಮಂತ್ರ ಹೇಳಿದ್ರೆ ಕೇಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆವೇಶ ಇರೋರ್ಗೆ ಒಂದು ದಾರಿ ಇರುತ್ತೆ, ಯೋಚನೆ ಮಾಡೋರ್ಗೆ ಸಾವಿರಾರು ದಾರಿ ಇರುತ್ತೆ. ಅಣ್ಣ ಏನ್ ಮಾತಾಡ್ತಾ ಇದ್ಯಾ? 999 ದಾರಿಗಳು ಮುಚ್ಚಾಕದ್ಮೇಲೆ ನಮ್ಗೆ ಉಳ್ಕೊಂಡಿರೋದು ಒಂದೇ ದಾರಿ, ನಾವು ಹೋಗ್ಲೇಬೇಕಷ್ಟೇ. ಇತಿಹಾಸ ನಮಗೆ ಬೇಕಾದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ. ಪಾಂಡವರಂತ ಪರಾಕ್ರಮಗಳ ಜೀವನಕ್ಕಿಂತ ನಮ್ಗೆ ಆದರ್ಶ ಬೇಕಾ? ಅಂತಹ ವೀರಾದಿ ವೀರರಿಗೂ ನ್ಯಾಯ ಅವ್ರ ಪಾಲ್ಗಿದ್ರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸನ ಅವ್ರು ಅನುಭವಿಸ್ಬೇಕಾಗಿ ಬಂತು. ಯಾಕೆ? ಧೈರ್ಯ ಇಲ್ಲ ಅಂತನ, ಧ್ಯೇಯ ಇಲ್ಲ ಅಂತನ, ಶಕ್ತಿ ಇಲ್ಲ ಅಂತನ, ಅಥವಾ ಕೈಯಲ್ಲಿ ಆಗಲ್ಲ ಅಂತನ? ಧರ್ಮಕ್ಕೋಸ್ಕರ, ಧರ್ಮನ ನಿಲ್ಸಕ್ಕೋಸ್ಕರ, ಸಂಯಮದಿಂದ ಸಮಯಕ್ಕೋಸ್ಕರ ಕಾದ್ರು, ಸಾಧಿಸಿದ್ರು. ಕಾದ್ರು, ಆದ್ರೆ ಕೊನೆಗೆ ಏನ್ ಮಾಡಿದ್ರು? ಕುರುಕ್ಷೇತ್ರ ಯುದ್ಧ ಮಾಡಿ ರಕ್ತಪಾತ ಮಾಡ್ಲಿಲ್ವಾ? ಮಾಡಿದ್ರು. ಯಾವಾಗ? ಕೊನೆಗೆ. ನಮಗೂ ಅನಿವಾರ್ಯ ಆದ್ರೆ ನೀನ್ ಹೇಳ್ದಾಗೆ ಯುದ್ಧ ಮಾಡೋಣ, ಅಲ್ಲಿವರೆಗೂ ಸಮಾಧಾನವಾಗಿರೋಣ. ಸರಿ, ಹಾಗಾದ್ರೆ ನಾವೇನ್ ಮಾಡೋಣ? ಆ ಹುಡುಗಿ ಅಣ್ಣಂದ್ರೆ ಬಂದು ಇವನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕು. ಇದೆಲ್ಲ ಆಗೋ ಕೆಲ್ಸನಾ? ನಾನ್ ಹೇಳ್ದಾಗ ನೀವೆಲ್ಲ ಕೇಳಿದ್ರೆ ಹಾಗೇ ಆಗತ್ತೆ. ಆಯ್ತು ಬಿಡೋಣ, ಆವೇಶ ಬಂದಾಗ ಈಗ ಮಾತಾಡ್ತೀವಿ ಅಷ್ಟೇ. ನೀ ಹೇಳ್ದಾಗೆ ಆಗ್ಲಿ. ಆವತ್ತು ಧರ್ಮಕ್ಕೋಸ್ಕರ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಮರದಲ್ಲಿ ಮುಚ್ಚಿಟ್ಟು 1 ವರ್ಷ ಕಾಲ ಅಜ್ಞಾತವಾಸ ಮಾಡಿದ್ರು. ಇವತ್ತು ನಮ್ಮ ರಾಮಗೋಸ್ಕರ, ನಮ್ಮ ರಾಮು ಪ್ರೀತಿ ಸಕ್ಸಸ್ಗೋಸ್ಕರ, ನಮ್ಮ ಸ್ವಾಭಿಮಾನ, ಮರ್ಯಾದೆ, ಪ್ರತಿಷ್ಠೆ ಅನ್ನೋ ಅಸ್ತ್ರನಲ್ಲ ನಮ್ಮ ಎದೆಯಲ್ಲಿ ಬಚ್ಚಿಟ್ಕೊಂಡು ನಾವು ಅಜ್ಞಾತವಾಸ ಮಾಡಬೇಕು. ಇದಕ್ಕೆ ನೀವೆಲ್ಲರೂ ಸಿದ್ಧನಾ? ಎಲ್ರೂ ಒಟ್ಟಿಗೆ ಇರೋದಾದ್ರೆ ನಾವು ಅಜ್ಞಾತವಾಸ ಮಾಡೋಕ್ ಸಿದ್ಧ. ನಾನು ಸಿದ್ಧ, ನಾನು ಸಿದ್ಧ, ನಾನು ಸಿದ್ಧ. ಗುಡ್. ಪಾಂಡವರ ವಿಜಯದ ಸಂಕೇತ ವಿಜಯದಶಮಿ. ಆ ಪವಿತ್ರವಾದ ವಿಜಯದಶಮಿ ದಿವಸ ನಮ್ಮ ರಾಮು ಅವನ ಇಷ್ಟಪಟ್ಟ ಹುಡುಗಿ ಜೊತೆ ಅವನ ಮದುವೆ ನಡೆಯುತ್ತೆ, ನಡಿಬೇಕು. ಅಲ್ಲಿವರೆಗೂ ಈ ಅಜ್ಞಾತವಾಸದಲ್ಲಿ ನೀವೆಲ್ಲರೂ ಸಮಾಧಾನವಾಗಿರ್ತೀರಾ ಅಂತ ನನಗೆ ಮಾತು ಕೊಡಿ.